Hello, welcome to Coil Fluid Dynamics. ಈ ವಿಡಿಯೋದಲ್ಲಿ ನಾವು ನಿಮಗೆ ಕೋಯಲ್ ಎಲೆಕ್ಟ್ರಿಕ್ ನ 1/2 HP ಸೆಲ್ಫ್ ಸ್ಪ್ರಿಮಿಂಗ್ ಪಂಪ್ ಅನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು ಎಂಬುದರ ಬಗ್ಗೆ ಹೇಳಲು ಬಯಸುತ್ತೇವೆ. ವಾರಂಟಿ ಕಾರ್ಡ್ ಮೇಲೆ ಪ್ರಾಡಕ್ಟ್ ಮಾಡೆಲ್, ಸೀರಿಯಲ್ ನಂಬರ್, ಪರ್ಚೇಸ್ ಡೇಟ್ ಮತ್ತು ಡೀಲರ್ ಸೀಲ್ ಹಾಗೂ ಸಹಿಯನ್ನು ಕಡ್ಡಾಯವಾಗಿ ಹೊಂದಿರಬೇಕು. ಇನ್ಸ್ಟಾಲ್ ಮಾಡುವ ಮೊದಲು ವೋಲ್ಟೇಜ್ ಪರಿಶೀಲಿಸುವುದು ಅತ್ಯಂತ ಅಗತ್ಯ. ಸಿಂಗಲ್ ಫೇಸ್ಗೆ 220 ರಿಂದ 240 ವೋಲ್ಟ್ ಇರಬೇಕು. ಬನ್ನಿ ಮುಂದೆ ಹೋಗೋಣ. ಪಂಪ್ ಇನ್ಸ್ಟಾಲ್ ಮಾಡಲು ನಮಗೆ ಬೇಕಾದ ಆಕ್ಸೆಸರೀಸ್ಗಳು: ಫುಟ್ ವಾಲ್ವ್, ವೋಲ್ಟ್ ಮೀಟರ್, ಮೇಲ್ ಫಿಮೇಲ್ ಕನೆಕ್ಟರ್, ಸಕ್ಷನ್ ಹೋಸ್, ರೆಂಚ್, 10 ನಂಬರ್ ಸ್ಪ್ಯಾನರ್, ಇನ್ಸುಲೇಷನ್ ಟೇಪ್, ಡಬಲ್ ಹೋಸ್ ನಿಪ್ಪಲ್, ಥ್ರೆಡೆಡ್ ಕ್ಲಿಪ್. ಇವೆಲ್ಲ ಭಾಗಗಳು ಪಂಪ್ ಇನ್ಸ್ಟಾಲೇಷನ್ಗೆ ಅವಶ್ಯಕವಿರುತ್ತದೆ. ಇದು ಪಂಪ್ನ NRV ಮತ್ತು ಇದು ಫ್ಲಾಂಜ್. ಬನ್ನಿ ಇನ್ಸ್ಟಾಲೇಷನ್ನ ಪ್ರಕ್ರಿಯೆಯನ್ನು ಪ್ರಾರಂಭಿಸೋಣ. ಮೇಲ್ ಫಿಮೇಲ್ ಕನೆಕ್ಟರ್ ಅನ್ನು ಈ ರೀತಿಯಾಗಿ ಜೋಡಿಸಬೇಕು. ಡಬಲ್ ಹೋಸ್ ನಿಪ್ಪಲ್ ಅನ್ನು ಹಾಕಬೇಕಾದರೆ ಇನ್ಸುಲೇಷನ್ ಟೇಪ್ ಬಳಸಿದ ಮೇಲೆ ಅದನ್ನು ಬಿಗಿಗೊಳಿಸಿ, ಮತ್ತೆ ಹೂಸ್ ಹಾಕಿ ಅದನ್ನು ಥ್ರೆಡೆಡ್ ಕ್ಲಿಪ್ ನಿಂದ ಬಿಗಿಗೊಳಿಸಿ. ಎರಡನೇ ಫ್ಲಾಂಜ್ ತೆಗೆದು ಅದರೊಳಗಿನ ಸೊಲ್ಯೂಷನ್ ಅನ್ನು ಹೊರಗೆ ತೆಗೆಯಿರಿ. ನಂತರ ಫ್ಲಾಂಜ್ ಅನ್ನು ಫಿಟ್ ಮಾಡಿ. ಹೋಸ್ ಹಾಕಬೇಕಾದರೆ ಇನ್ಸುಲೇಷನ್ ಟೇಪ್ ಬಳಸಿದ ಮೇಲೆ ಅದನ್ನು ಬಿಗಿಗೊಳಿಸಿ. ಎರಡನೇ ಪೈಪ್ ಮೇಲೆ ಸೊಲ್ಯೂಷನ್ ಹಚ್ಚಿ ಫಿಕ್ಸ್ ಮಾಡಿ. ಹೀಗೆ ಮಾಡುವುದರಿಂದ ಲೀಕೇಜ್ ಆಗುವುದಿಲ್ಲ. ಇದು ಒಂದು ಸೆಲ್ಫ್ ಪ್ರೈಮಿಂಗ್ ನ ನಟ್. ಇದನ್ನು ತೆಗೆದು ನೀರನ್ನು ಹಾಕಬೇಕು. ನೀರು ಹೊರಗೆ ಬರುವವರೆಗೂ ಹಾಕಿ. ಗಮನಿಸಿ, ನೀರಿಲ್ಲದೆ ಮೋಟರ್ ಅನ್ನು ಎಂದಿಗೂ ಶುರು ಮಾಡಬೇಡಿ. ಹೌಸ್ಗೆ ಇನ್ಸುಲೇಷನ್ ಟೇಪ್ ಹಚ್ಚಿ ಫುಟ್ ವಾಲ್ಗೆ ಕನೆಕ್ಟ್ ಮಾಡಿ. ಮತ್ತೆ ಮೋಟರ್ ಶುರು ಮಾಡಿ. ಮೋಟರ್ ಶುರು ಮಾಡಿದ ನಂತರ ವೋಲ್ಟೇಜ್ ಅವಶ್ಯವಾಗಿ ಚೆಕ್ ಮಾಡಿ. ಈ ಮಾತುಗಳನ್ನು ನೆನಪಿನಲ್ಲಿಡಿ. ಮೋಟರ್ ಅನ್ನು ಹೀಗೆ ನೇರವಾಗಿಡಿ. ಮೋಟರ್ ಅನ್ನು ಎಂದಿಗೂ ಗೋಡೆಯ ಬಳಿ ಇಡಬೇಡಿ. ಗೋಡೆಯಿಂದ ಯಾವಾಗಲೂ ದೂರವಿಡಿ. ಇನ್ಸ್ಟಾಲ್ ಮಾಡಿದ ಪಂಪ್ ಅನ್ನು ಈ ರೀತಿ ಮುಚ್ಚಬೇಡಿ. ನೆನಪಿಡಿ, ಮೋಟರ್ ಅನ್ನು ಮುಚ್ಚಿದಾಗ ಎರಡೂ ಬದಿಯಲ್ಲಿ ಗಾಳಿ ಆಡುವಂತೆ ನೋಡಿಕೊಳ್ಳಿ. ತುಂಬಾ ದಿವಸದಿಂದ ನೀವು ಪಂಪ್ ಅನ್ನು ಚಲಾಯಿಸದೇ ಇದ್ದರೆ ಚಲಾಯಿಸುವ ಮೊದಲು ಅದರ ಫ್ಯಾನ್ ಅನ್ನು ತಿರುಗಿಸಿ. ದೂರನ್ನು ದಾಖಲಿಸಲು ಕರೆ ಮಾಡಿ 02071231313 ಅಥವಾ ವಾಟ್ಸ್ಆಪ್ ಮಾಡಿ 8956261888. ನೀವು ನಮಗೆ ಇಮೇಲ್ ಕೂಡ ಮಾಡಬಹುದು. crm@lgmindia.com. ಈಗ ನೀವು ಕೋಯಲ್ ರೀಚ್ ಆಪ್ ಮೂಲಕವೂ ದೂರನ್ನು ದಾಖಲಿಸಬಹುದು. ಹಿಂದೆ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ಕೋಯಲ್ ಪ್ರಾಡಕ್ಟ್ ಅನ್ನು ರಿಜಿಸ್ಟರ್ ಮಾಡಿ. ಧನ್ಯವಾದ.